MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇನ್ನು ಸಿಎಂರನ್ನ ಭೇಟಿಯಾಗಲಿದ್ದಾರೆ ಭಾರತಿ ವಿಷ್ಣುವರ್ಧನ್. ಇವತ್ತು ಭೇಟಿಯಾಗಲಿದ್ದಾರೆ ಭಾರತಿ ಮತ್ತು ಒಳಿಯ ಅನಿರುದ್ಧ್. ಸಂಜೆ ವೇಳೆಗೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗುವಂತಹ ಸಾಧ್ಯತೆ ಇದೆ. ಸರ್ಕಾರದ ನಿರ್ಧಾರವನ್ನ ಸ್ವಾಗತಿಸುವುದಕ್ಕೆ ಕುಟುಂಬ ನಿರ್ಧರಿಸಿದೆ. ಸಿಎಂ ಭೇಟಿಯಾಗಿ ಈ ಕುರಿತು ಮಾತುಕತೆ ನಡೆಸಲಿದ್ದಾರೆ ನಟಿ ಭಾರತಿ ವಿಷ್ಣುವರ್ಧನ್ ಮತ್ತು ಅನಿರುದ್ಧ್. ನಿನ್ನೆಯಷ್ಟೇ ಸಿಎಂರನ್ನ ಅನಿರುದ್ಧ್ ಭೇಟಿಯಾಗಿದ್ರು. ಈಗ ಭಾರತಿಯವರು ಕೂಡ ಭೇಟಿಯಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸಂಜೆ ವೇಳೆಗೆ ಭಾರತೀಯವರು ಹಾಗೂ ಅನಿರುದ್ಧ್ ಅವರು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ವಿಷ್ಣು ಸಮಾಧಿಯನ್ನ ಕೆಡವಿಬಿಟ್ರು. ಬಹಳಷ್ಟು ದೊಡ್ಡ ಆಕ್ರೋಶ ವ್ಯಕ್ತ ಆಯಿತು. ಈಗ ಆ ಜಾಗ ಕೊಟ್ಟದ್ದು ಅಲ್ಲಿ ಅಭಿಮಾನ್ ಸ್ಟುಡಿಯೋ ನಿರ್ಮಾಣ ಮತ್ತು ಅಭಿವೃದ್ಧಿ ಹಾಗೂ ಸಿನಿಮಾಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳಿಗಾಗಿ. ಆದರೆ ಅಲ್ಲಿ ನಿಯಮಗಳ ಉಲ್ಲಂಘನೆಯಾಗಿದೆ ಎನ್ನುವಂತಹ ಅರಣ್ಯ ಇಲಾಖೆಯ ಪತ್ರದಿಂದಾಗಿ ಈಗ ಆ ಜಾಗವನ್ನು ಅರಣ್ಯ ಪ್ರದೇಶ ಅಂತ ಘೋಷಣೆ ಮಾಡಿ ಅದನ್ನು ಮುಟ್ಟುಗೋಲು ಹಾಕೊಳ್ಳೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿರುವುದನ್ನು ವಿಷ್ಣು ಕುಟುಂಬ ಸ್ವಾಗತಿಸ್ತಾ ಇದೆ. ಜೊತೆಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಜೆ ವೇಳೆಗೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಚರ್ಚೆ ನಡೆಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಬಹುಶಃ ಅಲ್ಲೇ ಮತ್ತೆ ಸಮಾಧಿ ನಿರ್ಮಾಣಕ್ಕೆ ಏನಾದರೂ ಮುಂದೆ ಅಡಿ ಇಡ್ತಾರಾ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಚರ್ಚೆಯಾಗುತ್ತಾ ಅನ್ನೋದು ಸದ್ಯಕ್ಕೆ ಕುತೂಹಲ ಮೂಡಿಸ್ತಾ ಇದೆ. ವಿಷ್ಣು ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣ ಆಗಿತ್ತು ಸಮಾಧಿಯನ್ನ ಕೆಡವಿದ್ದು. ಜೊತೆಗೆ ಆ ಜಾಗದ ವಿಚಾರ ಬಂದಾಗ ಆ ಜಾಗದನ್ನ ಪರಭಾರೆ ಮಾಡಿದ್ರು, ಅದು ಕೂಡ ನಿಯಮದ ಉಲ್ಲಂಘನೆಯಾಗಿತ್ತು. ಬಾಲಕೃಷ್ಣ ಅವರ ಕುಟುಂಬ ಸರ್ಕಾರ ಕೊಟ್ಟಂತಹ ಜಾಗ ಇದ್ದದ್ದು ಅಭಿಮಾನ್ ಸ್ಟುಡಿಯೋ ನಿರ್ಮಾಣ ಮತ್ತು ಅದರ ಅಭಿವೃದ್ಧಿಗಾಗಿ. ಆದರೆ ಅದರ ಉಲ್ಲಂಘನೆಯಾಗಿದೆ ಎನ್ನುವಂತಹ ಹಿನ್ನೆಲೆಯಲ್ಲಿ ಈಗ ಅದನ್ನು ಮುಟ್ಟುಗೋಲು ಹಾಕೊಳ್ಳುವಂತಹ ನಿರ್ಧಾರಕ್ಕೆ ಬರಲಾಗಿದೆ. ಎಸ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈಗ ಅರಣ್ಯ ಇಲಾಖೆಯಿಂದ ಪತ್ರ ಹೋಗಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಪತ್ರ ಹೋಗಿದೆ? ಅರಣ್ಯ ಇಲಾಖೆ ಈಗ ಅದನ್ನ ಜಾಗವನ್ನ ಅರಣ್ಯ ಜಾಗ ಅಂತ ಹೇಳಿ ಘೋಷಣೆ ಮಾಡೋದಕ್ಕೇನು ಮುಂದಾಗ್ತಾ ಇದೆ? ಒಟ್ಟಾರೆ ಆದಂತಹ ಬೆಳವಣಿಗೆಗಳೇನು, ಪತ್ರದಲ್ಲಿ ಏನಿದೆ ಅಂತ? ಪ್ರತಿಮಾ, ಏನು ರವೀಂದ್ರ ಕುಮಾರ್ ಏನು ಅರಣ್ಯಾಧಿಕಾರಿ AFS ಆಫೀಸರ್ ಏನಿದ್ರೆ ಇವರಿಂದ ಒಂದು ಪತ್ರವನ್ನ DC ಕಚೇರಿಗೆ ಹೋಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಅಭಿಮಾನ್ ಸ್ಟುಡಿಯೋದಲ್ಲಿ ಇರ್ತಕ್ಕಂಥ ಏನು ಸರ್ವೆ ನಂಬರ್ 26ರಲ್ಲಿ 20 ಎಕರೆಯನ್ನ ಏನು ಇವ್ರಿಗೆ ಅಲಾಟ್ ಅನ್ನ ಮಾಡಲಾಗಿತ್ತು. ಈ ಅಲಾಟ್ ಅನ್ನ ಮಾಡಿದಂತಹ ಹಿನ್ನೆಲೆಯಲ್ಲಿ ಅದನ್ನ ಅಭಿಮಾನ್ ಸ್ಟುಡಿಯೋನ ಅಭಿವೃದ್ಧಿಗೊಳಿಸಬೇಕು ಅಂತ ಹೇಳಿ ಇವರು 12 ಎಕರೆನ DC ಕಚೇರಿಯಿಂದ ಒಂದು ಪರ್ಮಿಷನ್ ಅನ್ನು ತೆಗೆದುಕೊಂಡು 12 ಎಕರೆನ ಸೇಲ್ ಅಂದ್ರೆ 10 ಎಕರೆ ಸೇಲ್ ಮಾಡ್ತೀವಿ ಅಂತ ಸೇಲ್ ಮಾಡ್ತಾರೆ. ಅದರಲ್ಲಿ ಇವರು 10 ಎಕರೆ ಸೇಲ್ ಮಾಡಿದ್ರೆ 12 ಎಕರೆನ ಸೇಲ್ ಮಾಡಿರ್ತಕ್ಕಂಥ ಗಮನಕ್ಕೆ ಬಂದಿದ್ರೆ ಇನ್ನ 8 ಎಕರೆ ಏನೈತೆ ಅದು ಅಭಿಮಾನ್ ಸ್ಟುಡಿಯೋವನ್ನ ಅಭಿವೃದ್ಧಿ ಪಡಿಸ್ತೀವಿ ಅಂತ ಹೇಳಿರ್ತಾರೆ. ಆದ್ರೆ ಯಾವುದೇ ರೀತಿಯಂತಹ 5 ವರ್ಷಗಳಿಂದ ಅಭಿವೃದ್ಧಿ ಕಾರ್ಯ ಆಗಿರೋದಿಲ್ಲ. ಇದು ಕೇವಲ 5 ವರ್ಷಗಳ ಅವಧಿಯಲ್ಲಿ ಇದನ್ನ ನಿರ್ಮಾಣ ಮಾಡಬೇಕಾಗಿರುತ್ತೆ. ನಿರ್ಮಾಣ ಕೂಡ ಮಾಡಿರೋದಿಲ್ಲ. ಈ ಒಂದು ಮೊತ್ತ ಏನಿರುತ್ತೆ ಅಂದ್ರೆ ಈ ಅರಣ್ಯ ವಲಯಕ್ಕೆ ಸೇರಿರ್ತಕ್ಕಂಥ ಈ 20 ಸರ್ವೆ ನಂಬರ್ 26 ಇದರಲ್ಲಿ 20 ಎಕರೆ ಜಮೀನು ಅಂತ ಈ ಜಮೀನು ಅರಣ್ಯ ಭವನಕ್ಕೆ ಸೇರಿರ್ತಕ್ಕಂಥದ್ದು. ಸೊ ಇದನ್ನ ಏನು ಇವರು ಅಭಿವೃದ್ಧಿನ ಪಡಿಸಿರೋದಿಲ್ಲ ಮತ್ತೆ ಜೊತೆಗೆ ಅದನ್ನ ಮಾರಾಟವನ್ನ ಮಾಡಿ ಈ ಹಣವನ್ನ ಇವರು ಸ್ವಂತ ಬಳಕೆಗೆ ಉಪಯೋಗಿಸ್ಕೊಂಡಿದ್ದಾರೆ ಅಂತ ಹೇಳಿ ಈಗ ಅರಣ್ಯ ಇಲಾಖೆಯಿಂದ DC ಕಚೇರಿಗೆ ನೋಟಿಸ್ ಅನ್ನ ಕೊಟ್ಟಿರ್ತಕ್ಕಂಥದ್ರೆ ಇದು ಅರಣ್ಯ ಇಲಾಖೆಗೆ ಬರ್ತಕ್ಕಂಥ ಅರಣ್ಯ ಇಲಾಖೆ ಅಡಿಯಲ್ಲಿ ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ತಾವು DC ಆದೇಶದಂತೆ ಏನಿದೆ ಇದನ್ನ ತಾವು ವಾಪಸ್ಸನ್ನ ಪಡ್ಕೊಳ್ಬೇಕು. ಅಂದ್ರೆ ಆ ಜಮೀನು ಏನಿದೆ ಅದನ್ನ ಬಾಲಕೃಷ್ಣರವರ ಕುಟುಂಬದಿಂದ ತಾವು ವಾಪಸ್ಸನ್ನ ಪಡ್ಕೊಂಡು ನಮಗೆ ಅರಣ್ಯ ಇಲಾಖೆಗೆ ಒಪ್ಪಿಸಬೇಕು ಅಂತ ಹೇಳಿ ಈಗ ನೋಟಿಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು, ಪತ್ರವನ್ನ ಬರೆದಿರ್ತಕ್ಕಂಥದ್ದು. ಪ್ರತಿಮಾ. ಎಸ್ ಮಂಜು, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.